ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ನೀವು ಡಿಸ್ಪ್ಲೇ ನೋಡ್ಬೋದು, ಇಲ್ಲಿ ನೋಡಿ ಮಿಸ್ಟರ್ ಎ ಜೆ ಹರೀಶ್ 1432. ಬಟ್ ಇಲ್ಲಿ ಎ ಜೆ 1432 ಎಲ್ಲದಕ್ಕೂ ಏನಂದರೆ ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿದೆ. ಬಟ್ ಅದನ್ನು ಯಾವಾಗಲಾದರೂ ನಾನು ಎಲ್ಲರ ಮುಂದೆನೂ ಹೇಳ್ತೀನಿ, ಏನಪ್ಪ ಮಿಸ್ಟರ್ ಎ ಜೆ ಅಂದರೆ 1432 ಅಂದರೆ ಏನು, ಅದನ್ನು ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ತೀನಿ. ಬಟ್ ನನ್ನ ಲೋಗೋನ ಸ್ವಲ್ಪ ಎಲ್ಲರೂ ಮೈಂಡ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಏನಪ್ಪ ಇಂದಿನ ವಿಚಾರ, ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈಗ ಸ್ಪರ್ಧಾರ್ಥಿಗಳು ನೋಟಿಫಿಕೇಶನ್ ಯಾವಾಗ ಅಂತ ಕೇಳ್ತಿದ್ರು. ನನಗೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೋಟಿಫಿಕೇಶನ್ ಆಗೋಕ್ಕೆ ಮೊದಲು ನೀವೆಲ್ಲ ಏನನ್ನ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನೇ ಬರೆದಿರುವ 5 ಪುಸ್ತಕಗಳು ಈಗಾಗಲೇ ಚಿರಪರಿಚಿತ ಆಗಿದೆ. ಕರ್ನಾಟಕದ ನಂಬರ್ 1 ಪುಸ್ತಕಗಳು ಅಂತ ಏನು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾವೆ. ಆ ಪುಸ್ತಕಗಳನ್ನು ಏನು ಒಂದೊಂದಾಗಿ ನಿಮಗೆ ಸ್ಲೈಡ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾಕಪ್ಪ ಈ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿದ್ರೆ, ಇದು ಅಷ್ಟೊಂದು ಏನು ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾ, ಮೊದಲು ಏನಪ್ಪ, ಈಗ ನಾವು ಮೊದಲ ಸ್ಲೈಡ್ಗೆ ಹೋಗೋಣ. ಯಾವ ಪುಸ್ತಕವನ್ನು ನಾನು ನಿಮಗೆ ಏನು ಇನ್ನೊಂದ್ಸರಿ ಪರಿಚಿತ ಮಾಡ್ಕೊಳ್ತೀನಿ ಅಂದರೆ, ನೋಡಿ ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ. ಇದು FDASDಗೆ ಏನೇ ಕನ್ನಡ ಕಮ್ಯುನಿಕೇಷನ್ ಪೇಪರ್ ಇರುತ್ತಲ್ಲ, 100 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದರಲ್ಲಿ ನೀವು ಇದೇ ಪುಸ್ತಕವನ್ನು ಓದಿದ್ದೆ ಆದರೆ ಖಂಡಿತವಾಗಲೂ ನೀವು 95+ ಸ್ಕೋರ್ ಮಾಡಬಹುದು. ಮತ್ತು ಗ್ರೂಪ್ ಸಿಯಲ್ಲಿ ಏನು 35 ಇರುತ್ತೆ ಕಮ್ಯುನಿಕೇಷನ್ ಪೇಪರ್ ಅಂದರೆ ಸಂವಹನ ಪೇಪರಲ್ಲಿ ಏನು ಕನ್ನಡ ಪಾರ್ಟ್ ಇರುತ್ತಲ್ಲ, ಅದಕ್ಕೆ ನೀವು ಈ ಪುಸ್ತಕವನ್ನು ಓದಿದ್ದೆ ಆದರೆ ನೀವು ಮಿನಿಮಮ್ ಒಂದು 33+ ಸ್ಕೋರ್ ಮಾಡಬಹುದು. 1-2 ಮಿಸ್ ಆಗಬಹುದು. ನಾನು ನನ್ನ ಪುಸ್ತಕಗಳಲ್ಲಿ 99% ಅಕ್ಯುರೇಸಿಯನ್ನು ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಯಾವುದೇ ರೀತಿ ಇಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಮಿಸ್ಗೈಡ್ ಮಾಡೋದಾಗಿರಲಿ, ಮತ್ತು ನಾನು ವಾಸ್ತವ ಅಂಶಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನೆಲ್ಲ ಯಾವ ಪುಸ್ತಕಗಳನ್ನು ಓದಿದೆ ಅನ್ನೋದು ನಂದು ಏನು UPSCಗೆ ಆಪ್ಷನಲ್ ಕನ್ನಡ ಲಿಟ್ರೇಚರ್ ಆಗಿತ್ತು. ಆ ಕಾರಣದಿಂದ ಈ ಪುಸ್ತಕ ಬರೆಯಲು ಏನು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಬರೆಯೋದಕ್ಕೆ ನನಗೆ ಪ್ರೇರೇಪಣೆ ಆಯಿತು. ನನ್ನ ಗುರುಗಳು, ನೀವು ಆಲ್ರೆಡಿ ಸಾಕಷ್ಟು ಅವರ ಏನು ಕೈ ಕೆಳಗಡೆ ಸಾಕಷ್ಟು UPSC ಆಸ್ಪಿರೆಂಟ್ ಆಗಿರ್ಬೋದು, ಏನು KS ಆಫೀಸರ್ಸ್ ಆಗಿರ್ಬೋದು, ಸಾಕಷ್ಟು ಜನ ಆಗಿ ಒಳ್ಳೆ ಪೋಸ್ಟಲ್ಲಿದ್ದಾರೆ. ನಾನು ಆ ಕಾರಣದಿಂದ ಈ ಪುಸ್ತಕವನ್ನು ಬರೆದೆ. ನಾನು ಓದ್ತಾ ಇದ್ದು ಕನ್ನಡ ಪುಸ್ತಕಗಳು ಹೇಳ್ತೀನಿ ನೋಡಿ ಸ್ಪರ್ಧಾರ್ಥಿಗಳೇ. ನಾನು ಓದ್ತಾ ಇದ್ದು ವ್ಯಾಕರಣಕ್ಕೆ ಏನು ವ್ಯಾಕರಣ ದರ್ಪಣ ಅಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪರಿಚಯ ಮಾಡಿಕೊಟ್ಟಿದ್ದು, ತುಂಬ ಸ್ಟ್ಯಾಂಡರ್ಡ್ ಆಗಿತ್ತು. ಬಟ್ ಅದಕ್ಕಿಂತನೂ ತುಂಬ ಎಕ್ಸಲೆಂಟ್ ಬರೆದಿದ್ದೀನಿ ಪುಸ್ತಕ. ಜೊತೆಗೆ ಹರಳು ಗುಪ್ಪಿನೂ ಓದಿದ್ದೀನಿ, ಗೋಪಾಲಕೃಷ್ಣ ಉಡುಪನೂ ಓದಿದ್ದೀನಿ. ಈ ಎಲ್ಲ ಪುಸ್ತಕಗಳಿಗಿಂತ ತುಂಬ ಅದ್ಭುತವಾಗಿದೆ. ನಾನು ಓಪನ್ ಅಪ್ ಆಗಿ ಹೇಳ್ತೀನಿ, ಯಾಕಂದರೆ ನಾನು ನಿಜಾಂಶನ ಹೇಳ್ತಾ ಇದ್ದೀನಿ. ನೀವು ಬೇಕಾದರೆ ಕಂಪ್ಯಾರಿಸನ್ ಮಾಡಿ ಪುಸ್ತಕ ತಗೊಳ್ಳಿ. ನಂದು ಮಾರ್ಕೆಟಿಂಗ್ ಅಂತ ಅಲ್ಲ, ಒಂದು ಉತ್ತಮ ಪುಸ್ತಕ ಎಲ್ಲ ಸ್ಪರ್ಧಾರ್ಥಿಗಳ ಕೈ ತಲುಪಿಸ್ಬೇಕ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ನಾನೇ ಬರೆದಿರುವಂತಹ ಮತ್ತೊಂದು ಪುಸ್ತಕ, ಹೆಮ್ಮೆಯ ಪುಸ್ತಕ ನೋಡಿ, ಇಂಡಿಯನ್ ಹಿಸ್ಟರಿ ಮಾಸ್ಟರ್. ಏನಪ್ಪಾ ಅಂದ್ರೆ, ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಅಲ್ಲಿ 3 ವಿಷಯಗಳನ್ನ ಒಳಗೊಂಡಿದೆ. ಏನಪ್ಪಾ ಅಂದ್ರೆ, ಏನ್ಷಿಯಂಟ್, ಮೀಡಿಯಬಲ್, ಮಾಡರ್ನ್. ಏನು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಹಾಗೂ ಇನ್ನೊಂದು ಯಾವುದಂದ್ರೆ ಆಧುನಿಕ ಭಾರತದ ಇತಿಹಾಸವನ್ನು ಒಳಗೊಂಡಿದೆ. ಇದರಲ್ಲಿ ಸ್ಪರ್ಧಾರ್ಥಿಗಳೇ, ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲ ಗೊತ್ತಿಲ್ಲ, ಎಕ್ಸಾಕ್ಟ್ ನಾನು ಓದಿದ ಪುಸ್ತಕಗಳೇ ಆಗಿರ್ಬೋದು, ಸದಾಶಿವ ಆಗಿರ್ಬೋದು, KNA ಆಗಿರ್ಬೋದು, ಪಾಲಾಕ್ಷಣ ಆಗಿರ್ಬೋದು, ಎಲ್ಲ ಪುಸ್ತಕಗಳನ್ನು ಓದಿನಿ. DSRTC ಪುಸ್ತಕಗಳನ್ನು ಓದಿನಿ, NCERT ಪುಸ್ತಕಗಳನ್ನು ಓದಿನಿ. ಎಲ್ಲ ಕ್ರೋಢೀಕರಿಸಿ ಫೇಮಸ್ ವೆಬ್ಸೈಟ್ಗಳಾಗಿರ್ಬೋದು, ಮತ್ತು ಏನು ವಾಜಿನಮ ಆಗಿರ್ಬೋದು, ಡಿಗ್ಮನಿ ಆಗಿರಬಹುದು, RC ರೆಡ್ಡಿ ಆಗಿರ್ಬೋದು, ಏನೆಲ್ಲ ಇನ್ಫಾರ್ಮೇಶನ್, ವಿಕಿಪೀಡಿಯಾ ಆಗಿರಬಹುದು, ಎಲ್ಲ ಇನ್ಫಾರ್ಮೇಶನ್ ಅನ್ನು ಕ್ರೋಢೀಕರಿಸಿ ಈ ಪುಸ್ತಕದಲ್ಲಿ ಸೇರಿಸಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ತುಂಬ ಏನೋ ಅದ್ಭುತವಾಗಿ ಪುಸ್ತಕ ಮೂಡಿ ಬಂದಿದೆ. ಆ ಕಾರಣದಿಂದ ನೀವು ಯಾವುದೇ ಪುಸ್ತಕ ಆಗಿರಲಿ, ಇವನ್ ನೋಡಿ UPSCಗೆ ಮಿನಿಮಮ್ 15 ಕ್ವಶನ್ ಕೇಳಿದ್ದಾರೆ ಅಂದರೆ ಮಿನಿಮಮ್ ನಿಮಗೆ 12ರಿಂದ 13 ಕ್ವಶನ್ಸ್ ಬರುತ್ತೆ UPSC ಲೆವೆಲ್ಗೆ. ನನಗೆ ತುಂಬಾ ಏನು ಖುಷಿ ಆಗ್ತಾ ಇದೆ. ಈ ಪುಸ್ತಕ ತುಂಬಾ ಮನ್ನಣೆಯನ್ನು ತಂದುಕೊಟ್ಟಿದೆ. ಜೊತೆಗೆ ಇನ್ನೊಂದು ಸಪ್ರೇಟ್ ಏನು ಪುಸ್ತಕ ಮಾಡಿದ್ದೀನಿ. ಅದೇನಪ್ಪ ಅಂದ್ರೆ, ಮುಂದಿನ ಸ್ಲೈಡ್ ನೋಡಿ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ, ಏನು 644 ಅಂದ್ರೆ 644ನೇ ರ್ಯಾಂಕ್ ಬಂದಿರುವ ಶಾಂತಪ್ಪ ಕುರ್ಬರ್ ಆಲ್ರೆಡಿ ಎಲ್ಲರಿಗೂ ಕರ್ನಾಟಕದ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಚಿರಪರಿಚಿತರಾಗಿರ್ತಾರೆ. ಅವ್ರು ಮೊದಲು PSI ಆಗಿರ್ತಾರೆ, ಜೊತೆಗೆ UPSC ಎಕ್ಸಾಮ್ ತಗೊಳ್ತಾರೆ. ಅದರಲ್ಲಿ 444ನೇ ರ್ಯಾಂಕ್ ಬರ್ತಾರೆ. ಈಗ ಮನೆ KS
ಏನೋ ಮೇನ್ಸ್ ರಿಸಲ್ಟ್ ಬಿಟ್ಟು ಇಂಟರ್ವ್ಯೂ ಸೆಲೆಕ್ಷನ್ ಆಗಿದೆ, ಅದರಲ್ಲೂ ಏನೋ ಸೆಲೆಕ್ಷನ್ ಆಗಿದ್ದಾರೆ. ಅವರು HYT ಕ್ಲಾಸಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಬೇಕಿದ್ರೆ ನೀವು HYT ಕ್ಲಾಸನ್ನ ಇಲ್ಲ ಸರ್ ಖುದ್ದಾಗಿನೇ ಅವ್ರಿಗೆ ಕರೆ ಮಾಡಿ ಕೇಳಿ ಯಾವ ಪುಸ್ತಕವನ್ನ ಹಿಸ್ಟ್ರಿಗೆ ನೀವು ರೆಫರೆನ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ಇದೇ ಪುಸ್ತಕವನ್ನ ರೆಫರೆನ್ಸ್ ತಗೊಂಡಿದ್ರೆ ಕರ್ನಾಟಕ ಹಿಸ್ಟ್ರಿ ಆಗಿರಬಹುದು, ಏನ್ಷಿಯನ್ ಮಿಡಿವಲ್ ಮಾಡರ್ನ್ ಏನು ನಾನು ಹಿಸ್ಟ್ರಿ ಮಾಸ್ಟರ್ ಬರ್ದಿದ್ದೀನಲ್ಲ ಆ ಪುಸ್ತಕವನ್ನ ತಗೊಂಡು ಎಲ್ಲಾ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಖುಷಿ ಏನಪ್ಪಾ ಅಂದ್ರೆ ಮತ್ತೆ ಪುನಃ ಕಾಲ್ ಮಾಡಿ ಹರೀಶ್ ನಾನು ಏನು ನೀವು ಬರೆದಿರುವಂತಹ ಜಿಯೋಗ್ರಫಿ ಪುಸ್ತಕವನ್ನ ಸ್ಟೂಡೆಂಟ್ಸ್ಗೆ ಏನು ರೆಫರೆನ್ಸ್ ಮಾಡ್ತಾ ಇದೀನಿ, ನಾನು ಅದನ್ನೇ ವಿಡಿಯೋಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಸರ್, ಒಂದು ಉತ್ತಮ ಪುಸ್ತಕವನ್ನ ನೀವು ರೆಫರೆನ್ಸ್ ಕೊಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಅವರು ಮೊನ್ನೆ ಕರೆ ಮಾಡಿ ಅವ್ರಿಗೆ ಹೇಳಿದೀನಿ ಅವ್ರು ಕ್ಲಾಸಸ್ ಮಾಡ್ತಾರೆ. ಯಾರೆಲ್ಲ ಇನ್ನು HYT ಕ್ಲಾಸ್ಗೆ ನೀವು ಅಡ್ಮಿಷನ್ಸ್ ತಗೊಂಡಿಲ್ಲ ಅಡ್ಮಿಷನ್ಸ್ ತಗೊಳ್ಳಿ, ಏನನ್ನ ಓದಬೇಕು. ಯಾಕಂದ್ರೆ ಒಬ್ಬ ಮೇಧಾವಿ ಏನು UPSC ಟಾಪರು ನಿಮಗೆ ಸಜೆಷನ್ ಕೊಡ್ತಾರೆ ಯಾವ್ದನ್ನ ಓದಬೇಕು, ಏನು ಅನ್ವಾಂಟೆಡ್ ಯಾವುದು ವಾಂಟೆಡ್ ಯಾವುದು ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಬೇಕಿದ್ರೆ HYT ಕ್ಲಾಸು ಅವ್ರದ್ದು ಶಾಂತಪ್ಪ ಕೂರ್ಬರ್ದಿದೆ, ನೀವು ಬೇಕಿದ್ರೆ ಅಲ್ಲಿ ಜಾಯ್ನ್ ಆಗಬಹುದು. ಮತ್ತೆ ಮುಂದಿನ ಸ್ಲೈಡ್ ಹೋಗೋಣ. ಯಾವ್ದಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟು, ನೀವು ಏನಪ್ಪ ಯೂನಿಕ್ ಆಗಿದೆ ಎಲ್ಲ ಅಂತ ಅನ್ಕೋಬಹುದು. ನೋಡಿ ಇಲ್ಲಿ ಜಿಯೋ ಅಂತ ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಏನಪ್ಪ ಜಿಯೋ ಅಂತ, ಏನು ಜಿಯೋ ಸಿಮ್ ಅಲ್ಲ, ಜಿಯೋ ನಾನು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಜಿಯೋಗ್ರಫಿನ ಜಿಯೋ ಅಂತ ಇಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಇದರಲ್ಲಿ ಏನಪ್ಪಾ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಇದೆ. 3 ಕಂಟೆಂಟ್ ಅನ್ನ ಇದರಲ್ಲಿ ಸೇರ್ಪಡೆ ಮಾಡಿದ್ದೀನಿ. ಜೊತೆಗೆ ಏನಪ್ಪಾ ಅಂದ್ರೆ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, UPSC ಆಗಿರ್ಬೋದು, KPSC ಆಗಿರ್ಬೋದು, ನಮ್ಮ ಗ್ರೂಪ್ C ಲೆವೆಲ್ ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, SDA, FDA, ಗ್ರೂಪ್ B, RRB, ಎನಿ ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ ತಗೊಳ್ಳಿ ಸ್ಪರ್ಧಾರ್ಥಿಗಳೇ, ನಿಮಗೆ 100% ನಾನು ಹೇಳ್ತಿದ್ದೀನಿ, ಒಂದು 15 ಕ್ವಶನ್ ಕೇಳಿದ್ರೆ ನಿಮಗೆ ಮಿನಿಮಮ್ 14 ಕ್ವಶನ್ ಅಥವಾ ಔಟ್ ಆಫ್ ಔಟ್ ಕ್ವಶನ್ಸ್ ಬರುವ ಎಲ್ಲಾ ಸಾಧ್ಯತೆಗಳಿದ್ದಾವೆ. ನಾನು ಬರೆದಿರುವ 5 ಪುಸ್ತಕಗಳಲ್ಲಿ ನೋಡಿ, ಗ್ರೂಪ್ C ಲೆವೆಲ್ಗೆ ಯಾರೆಲ್ಲ ಓದ್ತಾ ಇದ್ದೀರಾ 70 ಕ್ವಶನ್ಗೆ 65 ಕ್ವಶನ್ ಬರುವ ಎಲ್ಲ ಪಾಸಿಬಿಲಿಟಿ ಇದೆ ಸ್ಪರ್ಧಾರ್ಥಿಗಳು. ಯಾವುದೇ ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ, ಏನೋ ಪ್ರೀವಿಯಸ್ ವಿಡಿಯೋಸ್ ಮಾಡಿದ್ದೀನಿ, ಜೊತೆಗೆ ನಿಮ್ಗೆ ಪ್ರೂಫ್ ಅನ್ನ ಕೊಟ್ಟಿದ್ದೀನಿ, ಏನು ಯಾವ ಲೈನು ಯಾವ ಪೇಜು ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದು ಜಿಯೋಗ್ರಫಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ಏನ್ ಹೇಳ್ತಿಲ್ಲ, ನೀವೇ ಒಂದ್ಸರಿ ಮಾರ್ಕೆಟ್ಗೆ ಹೋಗಿ ಎಲ್ಲಾ ಪುಸ್ತಕಗಳು ಟಾಪ್ ಪಾತ್ರದನ್ನ ತಗೊಳ್ಳಿ. ಏನು ನಾನು ಓದ್ತಾ ಇದ್ದು ಏನು ಡಾಕ್ಟರ್ ರಂಗನಾಥ್ ಜಿಯೋಗ್ರಫಿ ಓದ್ತಾ ಇದೆ, ಯಾರು KSC ಆಗಿರ್ಬೋದು, UPSC ಆಗಿರ್ಬೋದು. ಬಟ್ ನೀವು ಇದನ್ನು ಕಂಪ್ಯಾರಿಸನ್ ಮಾಡಿ, ಅದಕ್ಕಿಂತ ಬೆಟರ್ ಅಂದ್ರೆ ಮಾತ್ರ ತಗೊಳ್ಳಿ. ನಾನು ಇಲ್ಲಿ ಯಾರನ್ನು ಡಿಸ್ಕ್ರೇಟ್ ಏನು ಅಲ್ಲಗೆಳಿತಾ ಇಲ್ಲ, ಯಾಕಂದ್ರೆ ತುಂಬಾ ಒಂದು ಉತ್ತಮವಾದ ಪುಸ್ತಕವನ್ನ ನಾನು ರೆಫರೆನ್ಸ್ ಕೊಡಬೇಕಾಗಿರೋದು. ಯಾಕಂದ್ರೆ ನಾನೆಲ್ಲ ಯಾವ ಲೂಪ್ ಹೋಲ್ಸ್ ಅನ್ನ ಫೇಸ್ ಮಾಡಿದ್ದೀನಿ, ಯಾವ ರೀತಿ ಪ್ರಾಬ್ಲಮ್ ಇತ್ತು ಅನ್ನೋದನ್ನ ಮನಗಂಡು ನಾನು ಈ ಪುಸ್ತಕಗಳನ್ನ ಬರೆದಿದ್ದೀನಿ. ಮುಂದಿನ ಸ್ಲೈಡ್ ಹೋಗೋಣ. ಸ್ಪರ್ಧಾರ್ಥಿಗಳೇ ನೋಡಿ, ಇದು ಕರ್ನಾಟಕ ಜಿಯೋಗ್ರಫಿ. ಕರ್ನಾಟಕದ ರಿಲೇಟೆಡ್ ಯಾವೆಲ್ಲ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಮೆನ್ಷನ್ ಮಾಡಿದ್ದೀನಿ, ಎಲ್ಲ ನಿಮ್ಗೆ A to Z ಸಿಗುತ್ತೆ. ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು, ಯಾವುದೋ ಒಂದು ನದಿಯ ರಿಲೇಟೆಡ್ ಆಗ್ಬೋದು, ಮಣ್ಣಿನ ಕರ್ನಾಟಕ ಮಣ್ಣುಗಳಾಗಿರ್ಬೋದು, ಕರಾವಳಿ ಆಗಿರ್ಬೋದು, ಏನು ಟಿಲ್ ಡೇಟ್ ಅಪ್ಡೇಟ್ ಇದೆ. ತುಂಬಾ ಅದ್ಭುತವಾಗಿ ಬಂದಿದೆ ಪುಸ್ತಕಗಳು. ಇನ್ನು ಯಾರೆಲ್ಲ ಬೈ ಮಾಡಿಲ್ಲ, ಬಟ್ ನೀವು ಬೈ ಮಾಡ್ಬೇಕಾದ್ರೆ ಒಂದ್ಸರಿ ಟಾಪ್ ಆಥರ್ಗೆ ಕಂಪ್ಯಾರಿಸನ್ ಮಾಡಿದ್ರು. ಯಾವುದು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಯಾರು ಟಾಪ್ ಆಥರ್ಸ್ ಇದಾರೋ ಅವರನ್ನು ಒಂದ್ಸರಿ ನೋಡಿ ನಂತರ ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಇನ್ನೊಂದು ಏನಪ್ಪಾ ಖುಷಿ ಅಂದ್ರೆ, ಯಾಕಂದ್ರೆ ನಾನೆಲ್ಲ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ, ಅದು ನನ್ನ ನಂತರ ಬರುವ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಬಾರ್ದು. ಒಳ್ಳೆ ಒಂದು ಪುಸ್ತಕಗಳನ್ನ ಕೊಡಬೇಕು ಅಂತ ಮನಗಂಡು ಈ ಪುಸ್ತಕಗಳನ್ನ ಬರೆದಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಯಾರೆಲ್ಲ ಬೈ ಮಾಡಿಲ್ಲ, ಹೋಗಿ ಒಂದ್ಸರಿ ಮಾರ್ಕೆಟ್ ಅಲ್ಲಿ ವಿಸಿಟ್ ಕೊಡಿ. ನೋಡಿ, ಕರ್ನಾಟಕದ ಏನು ಟಾಪ್ ಪುಸ್ತಕ ಮಳಿಗೆಯಾದ ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ನಿಮಗೆ. ಮತ್ತೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಂಗ್ಳೂರಲ್ಲಿರೋ ಎಲ್ಲಾ ಏನು ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ, ಧಾರವಾಡದಲ್ಲಿ ಸಿಗುತ್ತೆ, ಧಾರವಾಡದಲ್ಲಿರುವ ಎಲ್ಲಾ ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ, ಹಾಗೆ ಬೆಳಗಾಮಲ್ಲಿ ಸಿಗುತ್ತೆ, ಆಮೇಲೆ ವಿಜಯಪುರದಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ. ಯಾವೆಲ್ಲ ಪುಸ್ತಕಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಯಾವ ಪುಸ್ತಕ ಯಾವ ರೀತಿ ಓದಬೇಕು, ಏನೆಲ್ಲ ಎಕ್ಸಾಮ್ಗೆ ತಯಾರಿ ನಡೆಸ್ಕೊಳ್ಬೇಕು ಅಂತ ಪ್ರತಿಯೊಂದು ವಿಷಯವನ್ನ ನಾನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನನ್ನ ನಂಬರು ತಮ್ಮನೇಲಲ್ಲಿ ಇರುತ್ತೆ. ಕರೆ ಮಾಡಿ, ಯಾವುದೇ ಟೈಮಲ್ಲಿ ಕರೆ ಮಾಡಿ. ನಾನು ಹೇಳ್ತಾ ಇರ್ತೀನಿ, ಪದೇ ಹೇಳ್ತಾ ಇರ್ತೀನಿ, ಯಾವಾಗಲೂ ನಾನು ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ ಹೇಳ್ತಾ ಇರ್ತೀನಿ. ನೀವು ಯಾವುದೇ ಸಂದರ್ಭದಲ್ಲೂ ಕಾಲ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಇದ್ರೆ ಕರೆ ಮಾಡಿ. ಪುಸ್ತಕದ ಬಗ್ಗೆ ಈಗೆಲ್ಲ ಯಾರೆಲ್ಲ ತಗೊಂಡು ಓದ್ತಾ ಇದ್ದೀರಲ್ಲ, ದಯವಿಟ್ಟು ನಿಮ್ಮ ಸ್ಟೂಡೆಂಟ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಯಾವ ಪುಸ್ತಕ ಬೆಟರ್ ಇದೆ ಅಂತ ಹೇಳಿ ನೀವೇ ಸಜೆಸ್ಟ್ ಮಾಡಿ, ನೀವೇ ಕೆಲವೊಂದು ವಿಡಿಯೋಸ್ ಅನ್ನ ಮಾಡಿ, ನಿಮ್ದು ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಹಾಕಿ
ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಪದೇ ಪದೇ ಕಾಲ್ ಮಾಡಿ ಸರ್ ನೋಟಿಫಿಕೇಶನ್ ಯಾವಾಗ ಅಂತ ಹೇಳ್ತಾ ಇರ್ತೀರಾ. ದಯವಿಟ್ಟು ನನಗಂತೂ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ, ಸರ್ಕಾರ ಇನ್ನು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗೇನು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ ಡಿಸೈಡ್ ಅಂತ ಆಗುತ್ತೆ ಅಂತ ಹೇಳಿದರೆ ಇಂಟರ್ನಲ್ ರಿಸರ್ವೇಶನ್, ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ನನಗೆ. ಬಟ್ ನೋಟಿಫಿಕೇಶನ್ ಆಗೋದು ಅನ್ನೋ ಕನ್ಫರ್ಮ್ ಇದೆ. ಬಟ್ ಯಾವಾಗ ಆಗುತ್ತೆ ಅಂತ ಇದೇ ಡೇಟ್ಗೆ ಆಗುತ್ತೆ, ಇವಾಗಲೇ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನಾನು ಏನು ಎಕ್ಸಾಮ್ಗೆ ಏನೆಲ್ಲ ತಯಾರಿ ಮಾಡ್ತಾ ಇದ್ದೀರಲ್ಲ, ಈ ಪುಸ್ತಕಗಳನ್ನು ರೆಫರೆನ್ಸ್ ಮಾಡಿ ಗ್ರೂಪ್ ಸಿಗೆ ಯಾರೆಲ್ಲ ಓದ್ತಾ ಇದ್ದೀರಾ ಎಕ್ಸಾಕ್ಟ್ ಆಗಿ 65 ಮಾರ್ಕ್ಸ್ ತಂದುಕೊಡುತ್ತೆ. ಈ 5 ಪುಸ್ತಕಗಳು ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ತುಂಬಾ ಅದ್ಭುತವಾಗಿ ಪುಸ್ತಕಗಳನ್ನು ಬರೆದಿದ್ದೀನಿ. ನಾನು ಯಾರನ್ನು ಮೆಚ್ಚಿಸ್ಬೇಕಂತ ಹೇಳ್ತಾ ಇಲ್ಲ, ನೀವೊಂದ್ಸಲಿ ನೋಡ್ಬಿಟ್ಟಾದ್ಮೇಲೆ ಇದನ್ನ ಬೈ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಇನ್ನೂ ಎಲ್ಲರಿಗೂ ತಲುಪಿಸಿ ಈ ವಿಡಿಯೋನ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.